ನೋಡ್ರಿ ಹೆಂಗ್ ಕಾಣತೈತಿ ಎಷ್ಟು ದಪ್ಪ ಐತ್ ನೋಡ್ರಿ ಇವೆಲ್ಲ ಆ ದಪ್ಪ ಅದಾವ ಹೆವಿ ಅನ್ಸ್ಲಿಕ್ಕತ್ತದ ಕೊಳ್ಳ ಹಾಕೊಳ್ಳ ಇದ್ರ ಮೇಲೆ ಸೂಟ್ ಆಗ ಇದ್ರ ತಕ್ಕಂಗ ಡ್ರೆಸ್ಸಿಂಗ್ ಹೇರ್ ಸ್ಟೈಲ್ ಎಲ್ಲ ಅಂದ್ರೆ ನಿಮಗ್ ತೋರಿಸ್ಲಿಕ್ಕತ್ತೇನ್ರಿ ಹೆಂಗೈತೆ ಮಸ್ತ್ ಅನ್ಸತ್ತಲ್ಲ. ಅದೇ ನಿಮಗ್ ತೋರಿಸ್ಲಿಕ್ಕತ್ತೇನೆ ಹೆಂಗೈತೆ ಅಂತ ಹೇಳಿ. ನಾನು ಈಗ ಹಾಕೊಂಡಿನಿ ತಗೊಂಬಂದಾಗ ಈಗ ತಗೊಂಬಂದು ಈಗ ಹಾಕೊಂಡಿ ಅಲ್ಲೇನ್ ಹಾಕೊಂಡೆ ಜಸ್ಟ್ ತಗೊಂಬಂದು ಈಗ ತೋರಿಸ್ಲಿಕ್ಕತ್ತೇನೆ. ಆ ರುದ್ರಾಕ್ಷಿ ಅದೊಂದು ಮಾಡ್ಕೊಂಡಾಳ್ರಿ ಇನ್ನೊಂದು ಮಾಡ್ಕೊಂಡಾಳ್ರಿ ಸ್ಪೆಷಲ್ ಮಾಡ್ಕೊಂಡಾಳ ಏನದ ತಲೆಗ ತಲೆಯಾಗ ಇಲ್ಲಿ ನೋಡ್ರಿ ಮಾಡ್ಕೊಂಡಾಳ ಇದು ಹಿಪ್ಪಿದಕ್ಕೆ ಹಿಪ್ಪಿದಕ್ಕೆ ಹಿಪ್ಪಿನ ಚಂದ ತೋರಿಸುತ್ತಲೆ ಅಟ್ಟಿ ಅಡಿ ನೋಡ್ರಿ ಹೆಂಗ್ ಮಾಡ್ಕೊಂಡಾಳ. ಇದು ಕೂದ್ಲ ಹಿಂಗ ಇದು ಏನ ತೆಗ್ಯಾಕೋ ಬರ್ತೈತಂತ್ರಿ ಹಾಕ್ಲಿಕ್ಕೂ ಬರ್ತೈತಂತ. ನೀವು ದಾರ ಇಟ್ಕೋಬಹುದು ಮನ್ಯಾಗ ಹಿಂಗ ಹಾಕಿಸ್ಕೊಂಬಂದ ನೀವು ನಿಮಗ್ ಬೇಕಂದ್ರ ತಲಿ ವಾಶ್ ಮಾಡ್ಕೋಬಹುದು. ಅಂದ್ರೆ ನಿಮ್ಗೆ ಇಟ್ಕೋಬೇಕ ಏನಂತಾರ ಬೇಕಂದ್ರೆ ಇಟ್ಕೋಬಹುದು ಇಲ್ಲ ಕಿತ್ತು ಕಾಡಬಹುದು. ಅದೇ ನಿಮಗ ಇಷ್ಟ ಆಯ್ತಂದ್ರೆ ಇಟ್ಕೊಳ್ಳೋದ ತಲಿ ಏನಾರ ವಾಶ್ ಮಾಡ್ಕೋಬೇಕಂದ್ರ ವಾಶ್ ಮಾಡ್ಕೋಬಹುದು ನಡೀತದ. ಚಂದದಲ್ರಿ ಮಸ್ತ್ ಅದ. ಇದು ನೋಡಿ ಇದು ಬ್ಯಾಗ್ ಹೆಂಗದ ಇಲ್ಲಿ ಒಂದ್ ದೊಡ್ಡದು ಇದು ಕೊಟ್ಟಾರಿ 2 ಪ್ಯಾಕೆಟ್ ಅದಾವು ಇಟ್ಕೊಳಕ್ ಹಿಂಗ ಕೊಟ್ಟಾರ. ಚಲೋ ಭಾರಿ ಆತಪ್ಪ ಚಂದ ಕಾಣಕತ್ತಲ್ಲ. ಸೊ ಇದೊಂದು ಬ್ಯಾಗ್ ತಗೊಂಡೆ ನೋಡಿ ನಮ್ಮ ಬಿಜಾಪುರದವ್ರ ಅಂತವ್ರ ಏನ ಅಲ್ಲಿ ಬಸ್ ಸ್ಟ್ಯಾಂಡ್ದಾಗ ₹100 ಇದಕ್ಕೆ ₹100 ನೋಡ್ರಿ. ನಮ್ಮ ಕಡೆ ಬ್ಯಾಗ್ ಇದ್ದಿದ್ದಿಲ್ಲ ಇದೊಂದು ಇದ್ದಿದ್ದಿಲ್ಲ ಇಂಥದೊಂದು ಇದ್ದಿದ್ದಿಲ್ಲ ಎಲ್ಲರೂ ಹೋಗ್ಬೇಕಂದ್ರೆ ಇವ್ರೇನೋ ಮನ್ಯಾಗ ಮಾಡಲ್ಲ ಅದು. ಅದೇ ನಾನ್ ಬೇರೆ ಕಡೆ ನೋಡಿದ್ದೆ ಗೊತ್ತು ಒಳಗೆ ಇದ್ದಿದ್ದಿಲ್ಲ ಇದು ವಾಟರ್ ಪ್ರೂಫ್. ವಾಟರ್ ಪ್ರೂಫ್ ಇದು ಇವ್ರು ಹಾಕೊಟ್ಟ ಚಲೋ ₹100 ಚಲೋ ಭಾಳ ವೇಟ್ ಹಾಕೋಂಗಿಲ್ಲ ಅದ್ರೊಳಗ ಸುಮ್ಮಟ್ಟೆ ಲೈಟ್ ಏನ್ರ ಹಾಕೊಳ್ಬೋದ್ರೆ ಸುಮ್ಮ ಒಂದೆರಡು ಜೋಡಿ ಅರ್ಬಿ ನಡೀತೈತಿ ಅಷ್ಟೇ. ಏನೋ ಅಷ್ಟು ಹೆವಿ ಹಾಕೋಂಗಿಲ್ಲ. ಇದೊಂದು ಟೋಪಿ ತಗೊಂಡಿರಿ ಮಸ್ತ್ ಬಿಸಿಲಿತ್ತಲ್ಲಿ ಅದಕ್ಕೆ ಇದು ₹100 ಟೋಪಿ. ಮತ್ತು ನಮ್ಮ ತಮ್ಮ ಅಂತ ಹೇಳಿ ಶರ್ಟ್ ತೊಗೊಂಬಂದೆ. ಇದು ಒಂದು ಸೈಜಲ್ಲಿ ನೋಡಕ್ಕೆ ಎಷ್ಟು ದೊಡ್ಡ ಕಾಣ್ತ್ರಿಪ್ಪ. ಹೌದು ನೋಡಕ್ಕೆ ಎಷ್ಟು ದೊಡ್ಡ ಕಾಣ್ತ. ಈಗ ಬರೋಣ ಏನೇನ್ರಿ ಅಲ್ಲಿ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ನೋಡು. ಅದನ್ನ ನೋಡಿದ ತಕ್ಷಣ ಏನಾಯ್ತೋ ಏನೋ ಎಲ್ಲ ಗೋವಾ ಇಂಟೆನ್ಸ್ ಲಾಗ್ ತೊಗೊಂಡಿದ್ದು ಬರ್ತೈತೆ ಅನ್ಸುತ್ತೆ. ಬರ್ತೈತಿ ಹಿಕ್ಕತ್ ತಗೋ ಹಿಗ್ಗಿಸ್ತಾನ. ಬರ್ತೈತಿ ಮುಂಜಾನೆ 4 ಗಂಟೆಗೆ ಅವ್ರ ಊರ್ ಮೇಲೆ ಹ್ಯಾಶ್ ಬಂದಿರಿ ಕ್ರಾಸ್ ಮೇಲೆ ಗದ್ದನಕೆರೆ ಕ್ರಾಸ್ ಮೇಲೆ. ನಿನ್ನೆ ಫೋನ್ ಹಚ್ಚಿ ಬೇಕಾ ಗದ್ದನಕೆರೆ ಕ್ರಾಸಿಗೆ ಬರ್ತೀನಿ ಕೊಡಕತ್ತ ಡ್ರೆಸ್ ನಮ್ದು ಬರ್ತೈತಿ ನೆಶಿನೇ 3-4 ನೀರ್ ಬರ್ತೀವಿ ಅಂತ ನಾಳೆ ಹಂಗಂತ ಹೇಳಿ ತಗೊಂಬಂದೈತಿ. ಮಸ್ತ್ ಎಲ್ಲರೂ ಗೋವಾಕ್ ಹೋದವ್ರು ಇದು ಒಂದೇ ನೋಡಿ. ಇನ್ನೊಂದು ಬೆಸ್ಟ್ ಏನು ಗೊತ್ತೇನ್ರಿ ಗೋವಾದ ಇಲ್ಲಿಂದ ಅರ್ಬಿ ತೊಗೊಂಡು ಹೋಗ್ಬೇಕಂತೇನಿಲ್ಲ. ನಿಮ್ಗೆ ಅಲ್ಲಿ ಚೀಪ್ಗಳು ಸಿಗ್ತಾವೆ. ₹100 ಶರ್ಟ್ ₹100 ಪ್ಯಾಂಟ್ ಚಡ್ಡಿ ಹಿಂಗೆ ಇವು ಸಿಗ್ತಾವೆ ಬರ್ಮೋಡ ಟೈಪ್. ಸುಮ್ಮ ಅವೇ ಯೂಸ್ ಮಾಡ್ಕೊಂಡು ನೀರಾಗಿ ಬಿದ್ದವೇ ತೊಗೊಂಡು ತಂದ್ಬಿಟ್ರೆ ಮುಗಿತು. ನಿಮ್ಗೆ ಚಲೋ ಮನೆಗೆ ಅರ್ಬಿ ಉಳಿತಾವೆ. ಕರೆದು ಚಲೋ ಅರ್ಬಿ ಇರ್ತಾವೆ ರೀ ಮನೆ ಕಾಸ್ಟ್ಲಿ ಅರ್ಬಿ ಉಳಿತಾವೆ. ಅಲ್ಲಿ ಸುಮ್ಮ ಬೀಚ್ ಸೈಡ್ ಹೋಗಿ ನಿಮ್ಗೆ ₹100 ಸಸ್ತ ಸಿಗ್ತಾವೆ. ಒಂದೆರಡು ತೊಗೊಂಡಿರ್ತೀವಿ ಎಲ್ಲರದೇ ಹಾಕೊಂಡು ಅಡ್ಡಿರ್ತಾರೆ. ನೋಡೋಕೆ ಚಂದ ಕಾಣಿಸ್ತಾವೆ. 4 ದಿನ ಬಂದ್ರೆ ಸಾಕು. ನಮ್ಗೆ ಏನು ಮಾಡೋದು ಟ್ರಿಪ್ ಮುಗಿಟ ಬಂದ್ರೆ ಸಾಕು. 4 ದಿನ ಹಾಕೊಂಡು ಹಿಡಿದ್ರೆ ಮುಗಿದ್ಬಿಡ ಅಷ್ಟೇ. ಅದು ಇಲ್ಲಿಂದ ಲಗೇಜ್ ಹೋಗಿದ್ದು ಕಿರಿಕಿರಿ ತಪ್ಪತ್ತ ಅಲ್ಲೇ ಅರಿದು ನಾಗತ್ತೆ. ರುದ್ರಾಕ್ಷಿ ಬಂದೈತೆ ನೋಡಿ ದಪ್ಪ ರುದ್ರಾಕ್ಷಿ ಚಲೋ ಸಿಕ್ತು ನನಗೆ. ವರ್ತ್ ಚಂದ ಇತ್ತಲ್ರಿ. ಗ್ರೀನ್ ವೈಟ್ ಒಳಗ ಶೈನಿ ಹಿಂಗೆಲ್ಲ ಚಂದ ಐತಿ. ಮಸ್ತ್ ಐತಿ. ಅನ್ನೋದು ಭಾಳ ಇಷ್ಟ. ಆದ್ರೆ ಇಷ್ಟೇ ತಗೊಂಬಂದಿನಿ ಮತ್ತೇನು ತಗೊಂಬಂದಿಲ್ಲ. ಮತ್ತ ಬ್ರೆಡ್ ಟೋಸ್ಟ್ ಸ್ವಲ್ಪ ಸ್ವೀಟ್ ಅದೇನೋ ಅಂತಲ್ಲ ಕೇಕ್ ಅದೇ ಕೇಕ್ ಮತ್ತದ ಇನ್ನೊಂದೇನೋ ಬಟರ್ ಆಯ್ತು. ಬೇರೆ ಟೈಪ್ ಇದಾವಲ್ಲ ಅವು ಏನು ಬಿಸ್ಕೆಟ್ಸ್ ಸ್ವೀಟ್ ಬಿಸ್ಕೆಟ್ಸ್ ಅವು ತಗೊಂಡಿ ಕಡಿಮೆ ಕೊಟ್ಟ ಪಾಪ. ₹600 ಆಗ್ತೈತ್ರಿ ನಮ್ದು ಟೋಟಲ್. ₹320 ಮಾಡ್ರಿ. ಚಲೋ ಐತಿ. ಇನ್ನೂ ತಿಂದಿಲ್ಲ ತಿನ್ಬೇಕು. ಆಯ್ತು ಇಷ್ಟೇ ತಂದಿಲ್ಲ ನಾ ಅಂತ ಗೋವಾದಿಂದ. ಬಾಳೆಹಣ್ಣು ತಂದಿಲ್ಲ. ಭಾಳ ರೇಟ್ ಅದಾವ್ರಿಪ್ಪ. ಅದೇ ಇವು ಬೀಚ್ ಕಡೆ ಹೋಗಿ ಕೇಳಕ್ ಹೋದ್ರೆ ರೇಟ್ ಅಂತ ಗೊತ್ತೇನ್ರಿ ₹700-800 ಅಂದ. ಬೀಚ್ ಸೈಡ್ ಅಲ್ಲಿ ನಾವು ಕೇಳಿದ್ವಿ ಗೊತ್ತ. ನಮ್ಮ ಜಿಮ್ ಹೋಗಿದ್ವಿ ಗೊತ್ತ. ಅಲ್ಲಿ ಎಷ್ಟು ಕೊಡಾಕ ರೆಡಿ ಇದ್ದಿದ್ದಿಲ್ಲ ಗೊತ್ತು ನೋಡಿದಿಲ್ಲ. ಇಲ್ಲ ಬರಲ್ಲ ನಮ್ ಕನ್ನಡದವ್ರೆ. ಬಟ್ ಅದು ಬೇರೆ ಕ್ವಾಲಿಟಿ. ಅದು ₹300 ಅಂದಿದ್ದಲ್ಲ ₹400 ಅಂದಿದ್ದಲ್ಲ ಖರೀದ ಅದು ಇದು ಹ್ಯಾಂಡ್ ಮೇಡ್ ಅದು ಚಲೋ ಐತಿ. ಕ್ವಾಲಿಟಿ ಚಲೋ ಇತ್ತು. ಅದು ₹400 ವರ್ತ್ ಇತ್ತು. ಅವ್ರ ರಷ್ಯನ್ಸ್ ಅಂದ್ರೆ ಬೇರೆ ಕಂಟ್ರಿ ಜನರಿಗೆ ಬರೋದು 3-3 ಸಾವಿರ ಮಾಡ್ತಾರಂದ್ರೆ ನಮ್ಮ ಇಂಡಿಯಾದವ್ರಿಗೆ ಅದ ಕಡಿಮೆ ಮಾಡ್ತಾರಂತ. ಅದು ಈಗ ಆಫ್ ಸೀಸನ್ ಅಲ್ರಿ ಎಲ್ಲ ಬಂದ್ ಮಾಡ್ಕೊಂಡು ಹೊಂಟಿದ್ರು. ಅದಕ್ಕೆ ಕಡಿಮೆ ಅಂದ್ರು ಅವ್ರು. A few minutes later ನೋಡ್ರಿ ಒಂದ್ ದಿವ್ಸ ಆಟ ಅಷ್ಟೇ ಮಜಾ ಇರ್ತದೆ. ಈಗ ಬಿಚ್ಕೊಳಕತ್ಲ ಕೂತ್ಕೊಂಡು ಬಿಚ್ಕೊಳಕ್ ಬರತ್ತಿಲ್ಲ. ಮಮ್ಮಿ ಬಿಚ್ತೀರ ಪಟ ಅವ್ರು ಬಿಚ್ಚಕ್ಕೆ ಬರ್ಬೋದು. ಇಷ್ಟಕ್ಕೆ ₹50 ಒಂದ್ ಸೈಡಿಗೆ ₹150 ಹೇಳಿದ್ರಿ. ಆಯ್ತು ಇಲ್ಲ ಬಿಚ್ಕೊಂಡ್ಲ ಜಗ್ಗಿ ಬಿಡು ಸರ್ರತ್ತಳಿ.
ಜಡಿ ಹೇಗಿದ್ದಂಗೆ ಹಾಕ್ಯಾಳ ಸಣ್ಣದು ಭಾಳ ಐತಲ್ರಿ ಅವ್ರು ಕೂಡಲೇ ಕರೆಕ್ಟ್ ಆತ್ಲ. ನಿಮಗೂ ಬರೋಬರ ಆತ್ಲ ದೇವ್ ಇದು ಬಿಡ್ಕೊಂಡಂಗೆ ಬರೋಗುತ್ತಳ ಹಿಂಗೆ ತಕೊಲ್ಲಿ ಇಷ್ಟು ಈ ಸಿಂಪಲ್ ಇತ್ತು ತೆಗಿಯಾಕ ಇಲ್ಲಿ ನೋಡ್ಲಿ ಹಿಂಗೆ ಆತು ಮುಗೀತು ಇಟ್ಟು ತೆಗಿಯಾಕ ಬರ್ಲಿ ಎಲ್ಲಿ ಗಂಟಿಲ್ಲ ಎಲ್ಲ ಬಿಚ್ಚುಗಿದ್ದು ಗಂಟು ಹಿಂಗೆ ತಕೊಂಡು ಹೋಗಿ ಹಿಂಗೆ ಇಡಿ ಹಿಂಗೆ ಮುಗೀತು ಹಿಂಗೆ ಮಾಡ್ಕೋ ಮುಗಿದ ಇಷ್ಟೇ ಐತಿ ಇಟ್ಟು ಹಿಂಗೆ ತಕೊಂಡು ಹೋಗ್ಬಿಟ್ರೆ ಮುಗಿದು ಬಿಡುತ್ತೆ. ಅಜ್ಜಿ ನೀವು ಕರೆಕ್ಟ್ ನೋಡ್ಕೊರಿ ನಂಗೆ ಹೊಳೆ ಹಾಕ್ರಿ ನಾ ಹೊಳೆ ಹಾಕಿಸ್ಕೊತೀನಿ ಅಜ್ಜಿ ಕಡೆ. A few minutes later. ಮಾರ್ನಿಂಗ್ ಗೈಸ್. ಸೊ ಈಗ ಟೈಮ್ ಎಷ್ಟಾಗೈತ್ರಿ 9:54 ನಾಷ್ಟ ಆಯ್ತು ನಮ್ದು. ನಾವು ಓಟ್ಸ್ ಮಾಡ್ಕೊಂಡಿವಿ ಇವತ್ತು ಸಂಡೇ ಅಲ್ರಿ ಇವತ್ತು ಓಟ್ಸ್ ಮಾಡ್ಕೊಂಡ್ವಿ. ಅಂದ್ರೆ ಏನೋ ನಿನ್ನೆನೇ ದೋಸೆಗೆ ಹಾಕ್ಬೇಕಂತ ಹೇಳಿ ಅನ್ಕೊಂಡಿದ್ವಿ. ಅದನ್ನಲ್ರಿ ಬ್ಯಾಡ ಅಂದ್ಬಿಟ್ಟ. ಯಾಕಂತಂದ್ರೆ ಅಯ್ಯೋ ಕ್ಯಾಮ್ರಾ ಹಿಂಗ್ಯಾಕೆ ಆಗತೈತಿ ಮುಂದಿರುವ ಸ್ವಲ್ಪ ಕ್ಯಾಮ್ರಾ ಓಡಿಸ್ತೀನಿ ಅಂತ ಚಂದಂಗೆ. ಕ್ಯಾಮ್ರಾ ಯಾಕೋ ಬ್ಲರ್ ಹಾಂ ಈಗ ಕ್ಲಿಯರ್ ಕಾಣತೈತಿ. ಇವನ್ ಫೇಸ್ ಯಾಕೋ ಬ್ಲರ್ ಕಾಣತೈತ್ರಿ. ಅದಕ್ಕೆ ಕ್ಯಾಮ್ರಾ ಒರ್ಸಿದೆ. ಸ್ವಲ್ಪ ಕಿವ್ಯಾಗ ಗುಳು 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 ಅನ್ನತೈತಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಅದಕ್ಕೆ ಪಿನ್ನ ಹಾಕಿ ತಿರುಗಿಸ್ಕೊಂಡು ಕೂತಿದ್ದೆ. ಇವತ್ತು ನಮ್ಮ ಮನೆ ಸಂಡೇ ಸ್ಪೆಷಲ್ ಎಗ್ ಸಾರು ಮಾಡ್ಯಾರ್ರಿ. ಎಗ್ ಸಾರು ತತ್ತಿ ಸಾರು ಮಾಡ್ಯಾರ ಇವತ್ತು. ಎಗ್ ಸಾರು ಅಂತೀವಿ ನೋಡಿ, ಎಗ್ ಸಾಂಬಾರು ಅನ್ನೋದ್ಬಿಟ್ಟು ತತ್ತಿ ಸಾರು ಮಾಡ್ಯಾರ ಇವತ್ತು. ತತ್ತಿ ಸಾರು ನಾನು ಮಾಡತ್ತಿರ್ತಾರೆ. ನಮ್ಮ ಅಜ್ಜಿ ಬಂದ್ರು ನೋಡ್ರಿ. ನಾ ಏನಿಲ್ಲ ಪ್ರಿಪ್ರೇಷನ್ ಆಲ್ರೆಡಿ ಎಲ್ಲ ಮಿಕ್ಸಿಗೆ ಹಾಕಿಟ್ಕೊಂಡಿನಿ. ಯಾಕಂದ್ರೆ ಕರೆಂಟ್ ಹೋಗ್ಬಿಡ್ತಾವ ಅಂತ ಹೇಳಿ ಜಲ್ದಿನೇ ಮಿಕ್ಸಿಗೆ ಹಾಕಿಟ್ಬಿಟ್ಟಿನ್ರಿ. ಇಲ್ಲಿ ರೆಡಿ ಆಗೈತಿ. ಇಲ್ಲಿ ತತ್ತಿ ಎಲ್ಲ ಕುದಿಸಿಟ್ಟಿನಿ ಮಾರ್ನಿಂಗ್ನೇ. ಯಾವಾಗ್ರಿ 9 ಗಂಟೆ ಆಗಿತ್ತು ಅನ್ಸುತ್ತೆ ಅವಾಗೆ ಕುಚೀನಿ. 10 ಆಯ್ತು ಟೈಮ್. ಯಪ್ಪ ಬರಾಕತ್ತ ಇಲ್ಲಲ್ಲ. ಹಾಂ ಕುಚಿವ್ರಿ. ಕೊತ್ತಂಬರಿ ಬಂದಿತ್ರಿ ಮುಂಜಾನೆ ಮನೆ ಮುಂದೆ ತಗೊಂಡಿವ್ ಕೊತ್ತಂಬರಿ. ಇವಾಗ ಇದೆಲ್ಲ ತತ್ತಿ ಸುಲಿದು ಇಡ್ತೀನ್ರಿ. ಸ್ವಲ್ಪ ಅವಂಗೂ ಕೊಡ್ಬೇಕ್ರಿ. ಕೊಟ್ಟು ಅಡ್ಗಿಗೂ ಬರ್ತೈತಿ. ಇವತ್ತು ಉಪ್ಪಿಟ್ಟು ಮಾಡಿದೇವ್ರಿ. ಗರಿ ಉಪ್ಪಿಟ್ಟು ಅವ್ರಿಗ್ರಿ ನಾವು ಓಟ್ಸ್ ಮಾಡ್ಕೊಂಡಿದ್ವಿ. ಇಲ್ಲಿ ಕೂತೈತಿ ನೋಡ್ರಿ ಬೌಲ್. ನಮ್ಮ ಮನ್ಯಾಗ ಇಟ್ಟಿಟ್ಟು ಹಲ್ಲಿ ಎಲ್ರಿ ಅಜ್ಜು ಹಲ್ಲಿ ಅದಾವ್ರಿಪ್ಪ. ನಮ್ಮ ಮನ್ಯಾಗ ಇಟ್ಟಿಟ್ಟ ಹಲ್ಲಿ ಅದಾವ್ರಿ. ಮರಿ ಹಾಕ್ಯವನ. ಇಲ್ಲೊಂದು ಕಾರ್ನರ್ ಐತ್ರಿಪ್ಪ, ಇಲ್ಲೊಂದು ಮೂಲಿ. ಆ ಮೂಲೆ ಹೋಗಿ ಕುಂದಿರ್ತಾವ್ರಿಪ್ಪ. ಆಗಳ ಮುಂಜಾನೆ ನೋಡ್ದೇರಿ ಹಿಂಗ್ ಕುಂತಿತ್ರಿಪ್ಪ. ಅದ್ರೊಳಗೆ ಹೋಗ್ಬಿಡತ್ರಿ ಸಡನ್ಲಿ. ಹಿಂಗ ಹೊರಗೆ ಜಾಡಸ್ಬೇಕಂದ್ರೆ ಹೋಗೇ ಬಿಡ್ತಾವ ಒಳಗೆ. ಸುಲಿಬೇಕ್ರಿ. ಸ್ವಲ್ಪ ಸುಡಾಕತ್ತಾವು. ಅದಕ್ಕೆ ಸ್ವಲ್ಪ ತಣ್ಣೀರ್ ಹಾಕಿ ಸುಳ್ದು ಇಡ್ತೀನಿ ಅಂತ. ಇವತ್ತು ನಮ್ಮ ಮಧ್ಯಾಹ್ನ ಸ್ಪೆಷಲ್ ತತ್ತಿ ಸಾರೇ. ನಮ್ಮ ಮನೆಯೊಳಗೆ ದೋಸೆ ಹಾಕ್ಬೇಕು ಅನ್ಕೊಂಡ್ವಿ, ಹಾಕ್ಲಿಲ್ಲ. ಅದಕ್ಕೆ ಇವತ್ತು ತತ್ತಿ ಸಾರು ಸ್ಪೆಷಲ್ ಮಾಡಾತೀವಿ ನೋಡ್ರಿ. ನಮ್ ಕಿಚನ್ ಎಷ್ಟು ಮೆಸ್ಸಿ ಐತಿ ಬಾಳ. A few minutes later. ಹೋದ್ರದ್ ಮಾಡಿ ನಾವು ಮಾಡೈತಿ. ಏನ್ ಗೊತ್ತ್ರಿ ಗೋವಾದಾಗ ಹೋದಾಗ ಚಿನ್ನು ಅದಾನ ಅನ್ನೋದು ಹೆಂಗ್ ಮಾಡ್ಲಿಕ್ಕತ್ತಿದ್ದ ಗೊತ್ತ್ರಿ. ಡೈನೋಸರ್ ನೋಡ್ತಿದ್ದಾರಿ. ಡೈನೋಸರ್ ನೋಡಿ ಹೆಂಗ್ ಮಾಡೋದು. ಇದು ಇದು ಅವನ್ ನೋಡಿದ್ದು ಕಲ್ತೈತ್ರಿ ಪೈ ಸಣ್ಣ ಹುಡುಗಿ ನೋಡ್ರಿ. ಇದು ಹಂಗ ಮಾಡತೈತಿ. ನೆನಪಾಗ್ಲಿಕ್ಕತ್ತನ್ರಿ ಪಾಪ. ಅಷ್ಟು ಕಿಡಿಗೇಡಿ ಇದ್ದಾರಿಪ್ಪ. ಅಷ್ಟು ಕಿಡಿಗೇಡಿ ಇದ್ದ. ಹುಟ್ಟಿ ಸುಮ್ಮನೆ ಕೂಡ ಕೈ ಬಿಡೋಣ ಓಡೇ ಬಿಡಿದ ಸೀದಾ ಪಾಪ ಹಿಡಿದು ಒಂದು ಸೆಕೆಂಡ್ ಸಿಂಕದ ಕಾರಣ ಇದ್ರ ನೋಡಿಲ್ಲ. ಕ್ರೂಸ್ ಮೇಲೆ ಡೈವರ್ಡ್ ಆಗುತ್ತಿದ್ರು. ಡೇಂಜರ್ ಇದ್ದಪ್ಪ ಹುಡುಗಿ. ಬಹಳ ಡೇಂಜರ್ ಇಪ್ಪ. ಆ ಕ್ರೂಸ್ ಒಳಗೆ ಕೂತೀವಿ. ಹಿಂಗೆ ಮ್ಯಾಗ ಅಪ್ ಸ್ಟೇರ್ ಒಳಗೆ ಹೋಗಿ ಕೂತೀವಿ ನಾವು. ಅಲ್ಲಿ ನಾವು ಫೋಟೋ ಹಿಂಗೆ ಹೊಡ್ಕೊಳಕತ್ತೀವ್ರಿ. ಸೀದಾ ಒಳಗೆ ಹಾಕಿ ಬಿದ್ದೇ ಬಿಡ್ತಿದ್ದ. ಟಿ ಶರ್ಟ್ ಹೇಳದ ಜಗ್ಗದಿ ಅಪ್ಪ. ಇಟ್ಟು ಕಿಡಿಗೇಡಿ ಅದ ನೋಡ್ರಿ. ಅಷ್ಟು ಭಾರಿ ಫನ್ನಿ ಮಾಡ್ತೀನಿ. ಇವ ಏನೋ ಹಿಂಗಂತ್ರಿ. ಅಲ್ಲ ನನಗಾದ್ರೆ ಪಡಾನ ಹೊಡಿತಾನೆ. ಪಾಪುಗಳಿಗೆ ಹೆಂಗೆ ಹೊಡಿತಾನೆ ಅವಕ್ಕೂ ಹಿಂಗೆ ಹೊಡೆದು ಗಪ್ಪನ ಕುಡಿಸ್ತಾನಂತ. ಎಂತ ಹುಚ್ಚ ಐತಿ ನೋಡ್ರಿ ಇದು. ಪಾಪುಗಳಿಗೆ ಹೊಡಿತಿ. ನಾವು ಹಿಂಗೆ ಮಾಡಲ್ಲ. ನಾವು ಹಿಂಗೆ ಮಾಡೋದು ಅಂದ್ರೆ ಏನು ಮಾಡ್ತೀವಿ. ಹೊಡಿತಾನಂತ್ರಿ. ಎಲ್ಲ ಬಂದಾಗ್ತೈತಂತ. ಹಾವು ಎಲ್ಲ ಬಂದಾಗ್ತೈತಂತ. ನಿಮಗೆಲ್ಲ ಹಾವು ನಾ ಕೇಳಿದೆ ರೀ ಅವಂಗ. ನಾ ಹೋಗಿ ಬಿಡು ನಂಗೆ ಬಡಿತಿ. ಒಂದ್ ವೇಳೆ ಪಾಪ ಹಿಂಗೆ ಮಾಡ್ಲಿಕ್ಕತ್ತು ಅಂದ್ರೆ ಬಡಿತಾನಂತ್ರಿ ಅವಾಗ. ಅಂತ ಯಾರು ಬಿಡಿತಾರ ಅಂದ್ ಮತ್ತೀಗಿಲ್ಲ ನಾತ ನೋಡ್ರಿ. ವಿಡಿಯೋದಾಗ ಇಲ್ಲ ನಾಕತ್ತಾನೆ. ಎಷ್ಟು ಸುಳ್ಳು ಹೇಳ್ತಿ. ನಂಗೆ ನಗು ಬರತೈತ್ರಿ. ಇಷ್ಟು ನಗು ಬರತೈತೆ ಅಷ್ಟು ನಗು. 1 hour later. ನೋಡ್ರಿ ಇಲ್ಲಿ ಕೇಳೋದು ಇದು ನೋಡ್ಲಿಕ್ಕತ್ತಾನ ಲಾಗ್ ಕುತ್ಕೊಂಡು. ಹೋಗ್ಬೇಕು ಅನ್ಕೊಂಡಿದ್ವಿ. ಈಗ ಹತ್ರ ಆಗಲಿ ಪಾಸಿಬಲ್. ಜಸ್ಟ್ ಗೋವಾ ಮುಗಿಸ್ಕೊಂಡ್ ಬಂದಿವಿ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇನ್ನೊಂದು 2-3 ತಿಂಗಳು ಬಿಟ್ಟು 2-3 ತಿಂಗಳಲ್ಲ ಇನ್ನೊಂದು ಸ್ವಲ್ಪ 4 ತಿಂಗಳು ಬಿಟ್ಟು ಈ ಸೀಸನ್ ನಿಂದಲಿ ಮಳೆಗಾಲ ನಿಂದರ್ಲಿ ವಿಂಟರ್ ಒಳಗೆ ಪಾಸಿಬಲ್ ಆದ್ರೆ ನೋಡ್ಬೇಕ್ರಿ. ಖರ್ಚು ಭಾಳ ಆಗತ್ತೆ. ಒಬ್ಬೊಬ್ಬರಿಗೆ 30,000 ಖರ್ಚಾಗತ್ತೆ. ರೊಕ್ಕ ಎಲ್ಲದಕ್ಕೆ ರೊಕ್ಕ ಬೇಕು ನೋಡ. ಅದ್ರ ಇಲ್ಲಿ ನೋಡ್ಲಿಕ್ಕತ್ತಾನ್ರಿ ಅಲ್ಲೆಲ್ಲ. ಹೋಗಕ್ಕಾಗಿಲ್ಲ ಸುಮ್ಮನೆ ನೋಡ್ರಿ ಮನಸ್ಸು ಮಸ್ತ್ ಐತ್ರಿ. ಜಬರ್ದಸ್ತ್ ಐತಿ ಕೇಳ
ಆಗ್ಲಿಂದ ನೋಡಾತನ್ರಿ ಯಾವಾಗ ಗೋವಾಲಿಂದ ಬಂದಾನ ಬರೇ ಲಾಗ್ಸೇ ನೋಡಾತನವ ಎಲ್ಲಿ ಅಡ್ಡಾಡೋದು ಮಜಾ ಬರುತ್ತೆ ಬರೀಗೂ ಸ್ವಲ್ಪ ಟ್ರಾವೆಲಿಂಗ್ ಮಾಡ್ಬೇಕು ಮೈಂಡ್ ಫ್ರೆಶ್ ಆಗುತ್ತೆ ಸ್ವಲ್ಪ ಹೊಸ ರಿಲ್ಯಾಕ್ಸ್ ಸಿಗುತ್ತೆ ಏನೋ ಒಂಥರ ಮನ್ಸಿಗೆ ಒಂದು ಸ್ವಲ್ಪ ಖುಷಿ ಸಿಗುತ್ತೆ ಒಂಥರ ಏನೋ ಅದು ಬೇರೆನೇ ಅನಿಸ್ತದೆ ಟ್ರಾವೆಲ್ ಮಾಡಬೇಕು ಆ್ಯಕ್ಚುಲಿ ಬೈಕ್ ಇದ್ರೆ ಮಜಾ ಬರುತ್ತೆ ಎಲ್ಲನೋ ಒಂದಿನ ಅಡ್ಡಾಡೋದು ಬೈಕ್ ಏನು ಮಾಡೋದು ರೊಕ್ಕ ನೋಡ್ಲಿ ಎಲ್ಲ ರೊಕ್ಕದ ಹೋಗ್ತಿದ್ರೆ ಎಲ್ಲ ನಿದ್ದೆ ಬರಾತೈತಿ ನನಗೆ ಈಗ ಜಸ್ಟ್ ಚಾ ಕುಡಿದ್ರಿ ಇವರಷ್ಟೇ ಚಾ ಕುಡಿದ್ರೆ ಚಾ ಕುಡಿಯೋಣ ಇದು ನೋಡಾಕತ್ತ ನಾ ಅದಕ್ಕಿಂತ ಮುಂಚೆ ಮಧ್ಯಾಹ್ನ ನೀರು ಕುತ್ಕೊಂಡು ನೋಡಿದ್ನಿ ಅಂದ್ರೆ ಬಟರ್ಫ್ಲೈ ನೋಡಾತಿದ್ದೆ ಬಟರ್ಫ್ಲೈ ಪಿಕ್ಚರ್ ಮಸ್ತ್ ಐತ್ರಿ ಆಕಿನ ಹೆಸರೇನು ಹೀರೋಯಿನ್ ಹೆಸರು ಅನ್ಪೂರ್ಣ ಅನುಪಮ 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 ಈಕಿನ್ ಅವ್ ಇವನ್ ಹೆಸರು ತಗೊಂಡು ಏನು ಮುಟ್ಟೈತಿ ಆಕ್ಟಿಂಗ್ ಹಂಗೈತಿ ಮಸ್ತ್ ಆಕ್ಟಿಂಗ್ ಚಲೋ ಅನ್ಸುತ್ತೆ ಆಕೆ ಅಂದ್ರೆ ಭಾಳ ಇಷ್ಟ ಆಗಿ ಅವಂಗ ಅನುಪಮ ಅನು ಇಟ್ಟು ನೋಡ ಅನುಪಮ ಪಾಪ ಅಂತ ಮಾಡ್ಕೊಳ್ಕ ಒಂದ್ಸತಿ ಪಾನಿಪುರಿ ನನಗೆಲ್ಲ ಬೇಕಂದಾಗೆಲ್ಲ ನನ್ನ ಕಡೆ ಮಾಡಿಸ್ಕೊತಾನೆ ಒಂದ್ಸತಿ ಪಾನಿಪುರಿ ತಿನ್ನಿಸ್ಕೊಂಬ ಅಂದ್ರೆ ತೋರಸ ಮಗ ತೋರಸ ಗೊತ್ತಿತ್ತ ಅಳ್ಕೋತಿ ಮಾಡ್ತಿ ಅಲ್ರಿ ಅಳ್ಕೋತಿ ಬೀಳು ಮಾಡತ್ತಾಳ ಇದಕ್ಕೆ ಅಳ್ಕೋತಿಗೆ ಬೀಳು ಮಾಡತ್ತಿ ಬಿಡು ಹೋಗ್ಲಿ ಪಾನಿಪುರಿ ಬೇಕಾ ನಡಿ ತಿಂದು ಬರು ಮತ್ತೆ ನಡಿ ತಿಂದು ಬರು ನಡಿ ಹಂಗೆ ಇದು ತೊಗೊಂಡ್ಬರುಂಬ ಏನಂತಾರ ಓಡ್ಸ ಮತ್ತೆ ಇದು ತೊಗೊಂಡ್ಬರು ಶೀಬು ತೊಗೊಂಡ್ಬರುಂಬ ಈ ಬೇಡ ಅವೇನು ಮಾಡುವಂತಿ ಬಿಡು ಹೋಲಿ ಅವೇನು ಮಾಡುವಂತಿ ಬ್ಯಾ ಬಿಡು ಹಿಂಗೆ ಅಳಗೋತ್ ಮಾಡಿದ್ರೆ ನನಗೆ ಹೋಗಲ್ಲ ಅಳಕತ್ತಿಲ್ಲ ಆ್ಯಕ್ಚುಲಿ ಉಳ್ಳಾಗಡ್ಡಿ ಕಟ್ ಮಾಡೋದು ಕಣ್ಣಾಗ ನೀರು ಬಂದವು ನೀವೇನು ಅನ್ಕೊಂಡ್ರಿ ಇವ್ರೇನು ಅಳಿಸ್ತಾರಪ್ಪ ಅಂತ ಇಲ್ರಿ ಭಾಳ ಆಟ ಕೊಡ್ದಾಕಿ ಭಾರಿ ಪಕ್ಕದ ಏನೋ ಭಾರಿ ಪಕ್ಕದ ಆಕಿ ನೋಡ್ರಿ ಹೆಂಗದಾಳ ಏನು ಗೊತ್ತೇನ್ರಿ ಬೇಳ ಮಾತ್ರ ಸೂಪರ್ ಮಾಡ್ತಾಳೆ ಜಬರ್ದಸ್ತ್ ಬೇಳ ಮಾಡತ್ತಾಳೆ ಏನೇನು ಹಾಕ್ತೀನಿ ಇದಕ್ಕೆ ಏನೇನೈತಿ ಹೇಳಲ್ಲ ಸ್ವಲ್ಪ ಇಷ್ಟೇ ಉಳ್ಳಾಗಡ್ಡಿ ಟಮಾಟಿ ಕೊತ್ತಂಬರಿ ಮತ್ತು ಶಿವ ಮೊನ್ನೆ ಗೋವಾದಾಗ ಗೋವಾಕ್ ಹೋಗಿದ್ವಲ್ರಿ ಚುಮ್ಮರಿ ತೊಗೊಂಡ್ ಹೋಗಿದ್ದೆ ಅಲ್ಲೇ ತಿನ್ನಕ್ಕೆ ಆಗ್ಲಿಲ್ಲ ಟೈಮೇ ಸಿಗ್ಲಿಲ್ಲ ನಮ್ಗೆ ಅವೇ ತೊಗೊಂಬಂದಿದ್ದು ಹಾಳು ವಾಪಸ್ ಮನೆಗೆ ಅದನ್ನೇ ಬೇಲ್ ಮಾಡ್ಕೊಳ್ಳಿಕತ್ತೆ ಓಕೆ ಅಲ್ಲಿ ಎಲ್ಲಿ ತಿನ್ನಕ್ಕೆ ಟೈಮ್ ಸಿಗುತ್ತೆ ಟೈಮ್ ಇರಲಿಲ್ಲ ಆವಾಗ ಬೀಚ್ ಕಡೆ ಹೋಗಿ ತಿಂತೀವಿ ಬಟ್ ಅಷ್ಟು ಹೋಗಿಲ್ಲ ಸ್ವಲ್ಪ ತಿಂದ್ವಿ ಎಲ್ಲರೂ ಉಸು ಗೀಸು ಕೊಡಾಕಿದ್ವಿ ಅದೆಲ್ಲ ಹಾಕೊಡಕತ್ತೀನಿ ನೋಡ್ಕೊಂಡು ಹಾಕೊಡ್ಲಿಕತ್ತೀನಿ ಕರೆಗೂ ಅತ್ತೆ ಏನಂದಿ ಕರೆಗೂ ಅತ್ತೆ ನಾನು ಹೌದಾ ಹೋಮ್ ತೋ ತಿನ್ಸು ಏನು ಪಾನಿಪುರಿ ಅಷ್ಟೆಲ್ಲ ಏನು ದೊಡ್ಡದೈತಿ ಹಂಗೆ ನಾಯನ ತಿಂತೀನಿ ಸುಮ್ಮ ಪಾನಿಪುರಿ ಮನ್ಯಾಗ ಮಾಡವ ಎಲ್ಲರೂ ತಿನ್ನಕ್ ಬರ್ತೈತಿ ನಾ ಇಲ್ಲ ತೆಗಿಯೋರು ತುಂಬ ಪಾನಿ ಚಲೋ ಮಾಡ್ತಾನೆ ನೀ ಚಲೋ ಮಾಡಲ್ಲ ನೀ ಗೊತ್ತು ಎಷ್ಟು ಮಸ್ತ್ ಮಾಡ್ತೀನಿ ಅಂತೇಳಿ ಅವ್ನ ಮುಂದೆ ನಿಂದ ಎಷ್ಟು ಮಸ್ತ್ ಇರ್ತದೆ ಗೊತ್ತಾನೆ ಏನೂ ಲೆಕ್ಕಕ್ಕೆ ನೀನು ಮುಂದೆ ಚಂದ ಮಾಡ್ತೀನಿ ಪಾನಿಪುರಿ ಮತ್ತೆ ಅಡಿಗೆ ಭಾರಿ ಮಾಡ್ತಾಳ್ರಿ ಏನ್ರಿ ಬೇಡ ಐತಿಲ್ಲ ಈ ಬೇಳಲ್ಲಿ ಹೋಗಿ ಟೇಸ್ಟ್ ಮಾಡ್ಸಿರ್ತೀವಿ ಕೊರಿವನಿಗೆ ಮುಗಿದವ ಸತ್ಯ ಮಸ್ತ್ ಅಟ್ಟ ಮಸ್ತ್ ಕರಿವು ಮಸ್ತ್ ಮಾಡ್ತಾಳ್ರಿ ಆ ಬೇಳೆ ಏನು ಇವನು ಇದ್ರ ಮುಂದೆ ಹತ್ತದಿಲ್ಲ ಅಟ್ಟ ಮಸ್ತ್ ಬೇಳೆ ಮಾಡ್ತಾಳ ಸೂಪರ್ ಬೇಳೆ ಕರೆ ಪ್ರಾಮಿಸ್ಗೂ ಮಸ್ತ್ ಮಾಡ್ತೀವಿ ನಿನ್ ಬೇಳೆ ಮಸ್ತ್ ಐತಿ ಬಿಜಾಪುರ ಎಷ್ಟು ಕಡೆ ತಿಂದು ಗೊತ್ತೇನ್ರಿ ನಾನು ಬೇಳೆ ಬಟ್ ಈಗ ನಂಗೆ ಬೇಳೆ ಎಲ್ಲಿ ಟೇಸ್ಟ್ ಆಗಿಲ್ಲ ಸೀರಿಯಸ್ಲಿ ಮಸ್ತ್ ಮಾಡ್ತಾಳ ಕರೀಲಿ ನೆಕ್ಸ್ಟ್ ಏನ್ ಮಾಡ್ತಾಳೆ ಈಗ ಸೋಯಾ ಸಾಸ್ ಚಾಟ್ ಮಸಾಲ ಹೌದಿಲ್ಲ ಇಲ್ಲಿ ಸ್ವಲ್ಪ ಸೋಯಾ ಸಾಸ್ ಹಾಕ್ತಾಳೆ ಜಬರ್ದಸ್ತ್ ಓಕೆ ಟುಮುಕ್ ಅಂತ ನೋಡೋದು ಮಂಗ್ಯ ಬೇಕಂತ ಮಾಡ್ತಾನೆ ನಾಟಕ ಓಕೆ ಇಲ್ಲಿ ಈಗ ಉಳ್ಳಾಗಡ್ಡಿ ಹಾಕತ್ತಾಳೆ ಸಣ್ಣಂಗೆ ಕಟ್ ಮಾಡಿ ನೋಡ್ರಿ ಈ ಸತಿ ಫುಲ್ ಸಣ್ಣ ಕಟ್ ಮಾಡಿ ಅದಕ್ಕೆ ಕಣ್ಣ ನೀರು ಬಂದವು ಟೊಮೆಟೊ ಒಂದ್ ಸ್ವಲ್ಪ ಸಣ್ಣಂಗೆ ನಂಗೆ ಇದು ಇಳಿಗಿ ಒಳಗೆ ಹೆಚ್ಚಾಕ್ ಬರಲ್ರಿಪ್ಪ ಹಿಂಗ ಆಗ್ತೈತಿ ನಿನ್ ಕೈಗೆ ಹಚ್ಕೊಂಡೆ ಕೈಗೆ ಹಚ್ಕೊಂಡಿಲ್ಲ ಹೆರ್ಚ್ಬೇಕಾದ್ರೆ ಹಿಂಗೆಲ್ಲ ಇದಾತಾವ ಓಕೆ ಸೊ ನೆಕ್ಸ್ಟ್ ಹಿಂಗ ಉಳ್ಳಾಗಡ್ಡಿ ಹಾಕುದ್ರಿ ಜಬರ್ದಸ್ತ್ ತಿರ್ಗ್ಸನ್ರಿ ಮ್ಯಾಗ ನಿಂದರಿ ಕೈ ತಕ್ಕೋರಿ ಪಾಪಡ್ ಅದಾವ್ರಿ ಎಂತ ಪಪ್ಪಡ ಪಪ್ಪ ಭಾಳ ಇಷ್ಟ ರೀ ನೀವು ಮಕ್ಕೆ ಇರ್ತಲ್ಲ ಅದು ಮಾಡ್ತಾರೆ ನೋಡ್ರಿ ಹೆಂಗ್ ಮಾಡ್ತಾಳೆ ನಾ ಹೇಳಿಲ್ರಿ ಬೇಳೆ ಬೇಳೆ ಎಲ್ಲಿ ಮಾಡೋದು ಅಂತ ಹೇಳಿ ಜಬರ್ದಸ್ತ್ ಬೇಳೆ ಮಾಡ್ತಾಳೆ 1 hour later. ಮಸ್ತ್ ಮಾಡಕ್ ಕಲ್ತೀವಿ ನೋಡ್ಲಿ ಬರೀ ಎಲ್ಲ ಐಟಮ್ಸ್ ಇರ್ಬೇಕ್ರಿ ಅಂತ ಮಾಡ್ತಾಳೆ ಅದೇ ಶೇವ ಇದು ಉಳ್ಳಾಗಡ್ಡಿ ಕೊತ್ತಂಬರಿ ಮೇನ್ ಕೊತ್ತಂಬರಿ ಬೇಕ್ರಿ ಇದಕ್ಕೆ ಸಾಸ್ ಸೋಯಾ ಸಾಸ್ ಸೂಪರ್ ಆಗೈತೆ ನೋಡ್ರಪ್ಪ ತಿಂದು ಸಿಗ್ತತ್ ನಾವು ಬರತ್ತ ಬಾ ಮಳಿ ಬರತ್ತಲ್ಲ ಬೂಟ್ ಹೋದ ನೋಡಿ ನೀನು ಮಸ್ತ್ ಮಳಿ ಬರತ್ತ ನೋಡ್ರಿ ಸೆಕೆ ಆಗತ್ತಪ್ಪ ನೋಡ್ರಿ ಮಳಿ ಹೊಡ್ಯಾತೈತಿ ನಿಮ್ಗೆ ಕಾಣಿಸತೈತೋ ಇಲ್ಲ ಗೊತ್ತಿಲ್ಲ ಬಟ್ ನೋಡ್ರಿ ಹೆಂಗೆ ಮಳಿ ಬರೋದೈತಿ ಇದೇನು ಗೊತ್ತಿನ ಅರ್ಧಂಬರ್ಧ ಮಳಿ ಬಂತು ಹೋದ್ರೆ ಪ್ರಾಬ್ಲಮ್ ಐತ್ರಿ ಅಂದ್ರೆ ಮಳಿ ಜೋರು ಹೊಡಿಬೇಕ್ರಿ ಅಂದ್ರೆ ಮಜಾ ಬರ್ತೈತಿ ಸ್ವಲ್ಪ ತಂಪಾಗತ್ತೆ ಹಿಂಗೆ ಅರ್ಧಂಬರ್ಧ ಮಳಿ ಹೊಡಿದ್ರೆ ಮತ್ತೆ ಸೆಕೆ ಜಾಸ್ತಿ ಆಗತ್ತೆ ಅದು ಫೋನ್
ತೊಳೆದಿಟ್ಟೇನ ಬೂಟ ಓಕೆ ಓಕೆ 1 hour later. ಸೊ ನೋಡ್ರಪ್ಪ ನಮ್ಮ ಊಟ ಬಂತ ಎಗ್ ಕರಿ ಐತಿ ಇವತ್ತು ಚಪಾತಿ ಏನು ಬರೀ ಅನ್ನ ಮತ್ತು ಶೇಂಗಾ ಹಿಂಡಿ ತೊಗೊಂಡಿಲ್ಲ ನೆಕ್ಸ್ಟ್ ಇಲ್ಲಿ ಮೈನ್ ಫೇವ್ರೇಟ್ ಐತ್ರಿ ಮಾವಿನ ಹಣ್ಣು ಮಸ್ತ್ ಮಾವಿನಕಾಯಿ ತೊಗೊಳತ್ತ ಊಟ ಮಾಡೋಣ ಊಟ ಮಾಡಿ ಸಿಗೋಣ ನಿಮ್ಮ ಮೈನಿನ ತಿಂದು ನನಗಿಲ್ಲಪ್ಪ ಅದಕ್ಕೆ ಕಟ್ ಮಾಡ್ಕೊಂಬಂದೆ ಗುಡ್ ಗುಡ್ ಇದು ಅನ್ನ ಮತ್ತು ಹಿಂಡಿ ಹಾಕೊಂತೀನಿ ಅದನ್ನ ಶೇಂಗಾ ಹಿಂಡಿ ನಾನು ಮುಂಜಾನೆ ತಿಂದೇನ್ರಿ ಅದಕ್ಕೆ ನೋಡಿ ನನಗೂ ತಿಂತೀನಿ